ಪೊಲೀಸ್ನವರಿಗೆ ಇನ್ನೊಂದು ಭಾಳ ನೋವಿದೆ. ಔರತ್ಕರ್ ವರದಿ ಜಾರಿ ಆಗಬೇಕು ಅಂತೇಳಿ ಜಾರಿ ಈಗ ಅಲ್ಪ ಸ್ವಲ್ಪ ಆಗಿದೆ. ಸಂಪೂರ್ಣ ಜಾರಿ ಆಗಬೇಕು ಅನ್ನೋದು ಪೊಲೀಸ್ನವರ ಒಂದು ಭಾಳ ಒತ್ತಾಯ. ಅದ್ರ ಜೊತೆಗೆ ವರ್ಗಾವರ್ಗಿ 15 ವರ್ಷ ಆದರೂ ಅವರ ಊರಿಗಾಗಲಿ ತಾಲ್ಲೂಕಾಗಲಿ ಜಿಲ್ಲೆಗಾಗಲಿ ಹೋಗೋಕ್ಕಾಗ್ತಾ ಇಲ್ಲ. ಎಲ್ಲೂ ಸಂಪೂರ್ಣ 15 ವರ್ಷ ಕಳೆದರೂ ವರ್ಗಾವರ್ಗಿ ಆಗಿಲ್ಲ. ಈ ಬಗ್ಗೆನೂ ನಾನು ತೀವ್ರವಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಭಾಳ ಗಂಭೀರವಾಗಿ ಎಷ್ಟೋ ಜನ ಮದುವೆಯಾಗಿ ಮಕ್ಕಳಾಗಿ ಹೆಂಡತಿ ಒಂದು ಕಡೆ, ಗಂಡ ಒಂದು ಕಡೆ, ತಂದೆ ಒಂದು ಕಡೆ, ತಾಯಿ ಒಂದು ಕಡೆ ಈ ಪರಿಸ್ಥಿತಿ ಇದೆ. ಆದ್ದರಿಂದ ಇದು ನಿಜಕ್ಕೂ ಬಹಳ ಅತ್ಯಂತ ಅನ್ಯಾಯ ಮತ್ತು ನೋವು. ಪೊಲೀಸ್ನವರು ವರ್ಗಾವರ್ಗಿ ಆಗದೆ ನರಕದಲ್ಲಿ ಬದುಕ್ತಾ ಇದ್ದಾರೆ. ಅದೊಂದೇ ಅಲ್ಲ, ಬಡ್ತಿ ಸಾಮಾನ್ಯವಾಗಿ ಕೆಳವರ್ಗದ ಪೊಲೀಸರಿಗೆ ಬಡ್ತಿ ಸಿಕ್ಕಿ 20 ವರ್ಷ 25 ವರ್ಷ ಕಳೆದರೂ ಬಡ್ತಿ ಸಿಕ್ಕಿಲ್ಲ. ಪೊಲೀಸರು, ಕೆಳವರ್ಗದ ಪೊಲೀಸರು ನರಕದಲ್ಲಿ ಬದುಕ್ತಾ ಇದ್ದಾರೆ. ಅವ್ರ ಬಗ್ಗೆ ನಾವು ಪೊಲೀಸ್ ಅಂದ ತಕ್ಷಣ ಅವ್ರನ್ನ ಕಡೆಗಾಡಿಸೋದು ಬೇಡ. ನಾನು ಸಾವಿರಾರು ಹೋರಾಟಗಳು ಮಾಡಿದ್ದೇವೆ, ಸಾವಿರಾರು ಬಂಧನಗಳು ಮಾಡಿದ್ದಾರೆ. ನನ್ನ ಮೇಲೆ ಅನೇಕ ಮೊಕದ್ದಮೆಗಳನ್ನು ಹಾಕಿದ್ದಾರೆ, ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗಿದ್ದಾರೆ, ಲಾಕಪ್ನಲ್ಲಿ ಇಟ್ಟಿದ್ದಾರೆ. ನಿರಂತರವಾಗಿ ಬೂಡಿಸದೆ ಹೊಡೆದಿದ್ದಾರೆ ನನಗೆ ಪೊಲೀಸ್ನವರು. 62 ಸೆಪ್ಟೆಂಬರ್ 7ನೇ ತಾರೀಕು ಕೆಂಪೇಗೌಡ ರೋಡ್ನಲ್ಲಿ ಕನ್ನಡ ಚಿತ್ರಗಳನ್ನು ಪ್ರದರ್ಶನ ಮಾಡಬೇಕು ಅಂತೇಳಿ ಅಲಂಕಾರ್ ಟಾಕೀಸ್ ನುಗ್ಗಿ ಬೆಂಕಿ ಇಟ್ಟಾಗ ನನಗೆ ಬೂಡಿಸ್ನೇಟ್ ಹೊಡೆದಿದ್ದಾರೆ. ಆದರೂ ಪೊಲೀಸರನ್ನ ನಾವು ಕಡೆಗಾಣಿಸಬಾರ್ದು. ಅದೊಂದೇ ಅಲ್ಲ, ಅನೇಕ ಚಳವಳಿಗಳು ನಡೆದಾಗ, ನಡೆದಾಗ, ಬೀದಿಗೆ ಬಂದಾಗ ಅವರಿಗೆ ಉತ್ತಮವಾದಂಥ ಊಟ ವ್ಯವಸ್ಥೆ ಇಲ್ಲ. ಇದು ನಿಜಕ್ಕೂ ಬಹಳ ಅನ್ಯಾಯ. ಇದು ಸರಿ ಹೋಗಬೇಕು. ಮತ್ತು ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವ. ಕರ್ನಾಟಕದ ಇತಿಹಾಸದಲ್ಲೇ 62 ವರ್ಷ ಒಂದೇ ಸಮನೆ ರಾಜ್ಯೋತ್ಸವ ಮಾಡ್ಕೊಂಡ್ಬಂದಿರ್ತಕ್ಕಂಥವರು ವಟಾಳ್ ನಾಗರಾಜ್. ಅದು ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ತಿಂಗಳಗಟ್ಟಲೆ ರಾಜ್ಯೋತ್ಸವ ನಡೆದಿದೆ. ಮೊದಲನೇ ರಾಜ್ಯೋತ್ಸವ ನಿಜಲಿಂಗಪ್ಪನವರು, ಕೆಂಗಲ್ ಹನುಮಂತಯ್ಯನವರು ಉದ್ಘಾಟನೆ ಮಾಡಿದ್ರು. ಇಡೀ ರಾಜ್ಯದಲ್ಲಿ ಈಗ ಪರಭಾಷೆಯವರ ದಾಳಿ ಇದೆ. ಕನ್ನಡಿಗರ ಪರಿಸ್ಥಿತಿ ಹೀನಾಯವಾಗಿದೆ. ಕನ್ನಡಿಗರಿಗೆ ಉದ್ಯೋಗ ಇಲ್ಲ. ಮತ್ತು ಈಗ ಮಾತೃಭಾಷೆ ಯಾವುದು ಅನ್ನೋ ಬಗ್ಗೆ ಪ್ರಾಮಾಣಿಕವಾದಂಥ ತೀರ್ಮಾನ ಆಗಬೇಕಾಗಿದೆ. ಈ ಪರಿಸ್ಥಿತಿಯಲ್ಲಿ ನಿಜಕ್ಕೂ ಈ ರಾಜ್ಯೋತ್ಸವ, ಈಗ ಬರತಕ್ಕಂಥ ರಾಜ್ಯೋತ್ಸವ ಕನ್ನಡಿಗರ ಉತ್ಸವ ಆಗಬೇಕು. ಕರ್ನಾಟಕದಲ್ಲಿ ಕನ್ನಡಕ್ಕೆ ಯಾವುದೇ ನೀವು ತ್ರಿಭಾಷೆ ಆಗಲಿ ದ್ವಿಭಾಷೆ ಆಗಲಿ ಏನೇ ಆಗಲಿ, ಕನ್ನಡ ಕರ್ನಾಟಕದಲ್ಲಿ ಕನ್ನಡಿಗರ ಭಾಷೆ. ಕರ್ನಾಟಕದಲ್ಲಿ ಮೊದಲನೇ ಭಾಷೆ ಕನ್ನಡ. ಇದನ್ನು ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಭಾಷೆಯವರು, ಪರಭಾಷೆಯವರು ಯಾವುದೇ ಮುಲಾಜಿಲ್ಲದೆ ಸಂಪೂರ್ಣವಾಗಿ ಕನ್ನಡ ಕಲೀಲೇಬೇಕು.